ನಡಿ ಚಿನಿ, ನಿನ್ನ ಅಂಗಡಿ ತಕ್ಕ ಕರ್ಕೊಂಡು ಹೋಗ್ತೀನಿ ನಡಿ. ಹಂಗೆ ಹೋಟ್ಲು ತಕ್ಕ ಹೋಗಿ ಇಡ್ಲಿ ಕೊಡಿಸ್ತೀನಿ. ಇಡ್ಲಿ ತಿಂದು ನಾನೆರಡು ನೀನೆರಡು ಬರೋಣ. ಯಾತನ ತಿನ್ನೋದು ಅಂದ್ರೆ ಮಾತ್ರ ಹ್ಞೂ ಹ್ಞೂ ಹೋಗೋಣ ಅಂತ ರೆಡಿ ಆಗಿರ್ತೀಯ ಅಲ್ವೇ? ಜಿಜ್ಜೆ ವೈಕ ಬಟ್ಟೆ ಇಕ್ಕ ಅಂದ್ರೆ ಮಾತ್ರ ಆಗಲ್ಲ, ಅದಕ್ಕೆ ಮಾತ್ರ ಕ್ಯಾತೆ ಮಾಡ್ತೀಯ ಕಳ್ಳಿ. ಏಯ್ ಕಳ್ಳಿ ನತ್ತೀಯ? ಸರಿ ನಡಿ ಹೋಗೋಣ. ಓ ಏನು ಯಾಕ ಬರಲ್ಲ ನಿಮ್ಮಂತಕ್ಕೆ ಇನ್ಮೇಲೆ ಅಂತ ಹೇಳಿ ಸುಂಟ್ರ ಗಾಳಿ ಓದಂಗೆ ಓದಿ ಅವತ್ತು, ಇವತ್ತು ಯಾಕೆ ಬರ್ತಾ ಇದೆಯಾ? ಯಾಕೆ ಏನಾಯ್ತು? ಏನು ಸಿಟ್ನಾಗ ಹೆಂಗಂದೆ ಹಂಗಂತ ಹೇಳಿ ಬರ್ದಂಗೆ ಹಂಗೆ ಇರಕ್ಕಾಗುತ್ತೇನೋ? ಏನಂಗೆ ಬರಲ್ಲ ಅಂದೇಳ್ಕೆ ಬರಬಾರ್ದೇನ ಇವನಿಗೆ? ಸುಮ್ಮನೆ ಹೋಗು. ನಾನು ನಿನ್ನೇನು ಮಾತಾಡ್ಸಕ್ ಬರ್ಲಿಲ್ಲ, ನಮ್ಮ ಅಮ್ಮನೂ ಅಪ್ಪನೂ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇನೆ. ನೀನು ನನ್ನೇನು ಮಾತಾಡ್ಸ್ಬೇಡ. ನಮ್ಮಂತಕ್ಕೆ ಬಂದಿರೋಣ ನಾವು ಪ್ರೀತಿಯಿಂದ ಮಾತಾಡಿಸ್ತೀವಿ. ಯಾಕೆ ಬಂದೆ ಅಪ್ಪ ಅಮ್ಮ ಅಂತಕ್ಕೆ? ಏನು ಕೇಳಕ್ಕೆ ಬಂದೆ? ಏನು ಅದೆಲ್ಲ ನಿಮ್ಗೆ ಯಾಕೋ? ನನಗೂ ಅವ್ರಿಗೂ ಬಿಟ್ಟಿದ್ದು. ನೀನು ನನ್ನ ಮಕ್ಕಳಾಗಿಲ್ಲ ಅದಿಲ್ಲ, ಮಕ್ಕಳು ಆಗಿದ್ರೆ ಗೊತ್ತಾಗೋದು ಅಂತ ಅಂಗಿಸ್ತಲ್ಲ. ಆವತ್ತೇ ನೀನು ನನ್ನ ತಮ್ಮನ ಸ್ಥಾನನ ಕಳ್ಕೊಂಡಿದ್ಯಾ. ನೀನು ನನ್ನ ಮಾತಾಡ್ಸ್ಬೇಡ, ತೆಗಿ ಜಾಗನ. ನಾನು ನಮ್ಮ ಅಪ್ಪಂತಾಗೆ ಏನೋ ನನ್ನ ಸಮಸ್ಯೆ ಹೇಳ್ಕೋಬೇಕು ಅಂದಿತ್ತು. ಆಯ್ತಾ ಒಳಗೆ ಅಪ್ಪಯ್ಯ? ಓ ಸಮಸ್ಯೆ ಏನು ಸಮಸ್ಯೆ? ದುಡ್ಡು ಬೇಕೋ ಅಥವಾ ರಾಗಿ ಬೇಕೋ, ಅಕ್ಕಿ ಬೇಕೋ, ಬೇಳೆ ಬೇಕೋ, ಏನು ಬೇಕಕ್ಕ? ಅಲ್ಲ ದುಡ್ಡು ಸಿಕ್ಕರೆ ಅದೆಲ್ಲ ಸಿಗುತ್ತೆ ಅನ್ನು, ಅದು ಬೇರೆ ಪ್ರಶ್ನೆ. ಏನು ಬೇಕು ಹೇಳು? ಯಾಕೆ ನಮ್ಮನೆಗೇನು ಅದೆಲ್ಲ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಸುಮ್ಮನೆ ಇರೋ. ನಾನೇ ದುಡ್ಡು ಕೇಳಕ್ಕೆ ಅಥವಾ ಅಕ್ಕಿ ಬೆಳಕಾಳು ಬೆಲ್ಲ ಕೇಳಕ್ಕೆ ಬಂದಿಲ್ಲ. ನಾನು ಯಾಕೆ ನಿಮ್ಮನ್ನು ಕೈ ಚಾಚಲಿ? ನನ್ನ ಗಂಡನ ದುಡಿತಾನೆ ತಂದು ಹಾಕ್ತಾನೆ ಎಲ್ಲ. ನಾನು ಅದಕ್ಕೆಲ್ಲ ಬಂದಿರೋದು. ನಮ್ಮ ಅತ್ತೆ ಬಂದವಳೆ ನಮ್ಮ ಮನೆಗೆ. ಹೌದಾ? ಹಂಗಾರೆ ಹೊಡಿತಲ್ಲ ಲಾಟ್ರಿ ನಿನಗೆ, ಬಂಪರ್ ಲಾಟ್ರಿ. ನೋಡ ಕುಮಾರ, ನೀನು ಸುಮ್ಮನೆ ನನ್ನ ರೇಗಿಸ್ಬೇಡ. ಏನೋ ಲಾಟ್ರಿ ಹೊಡಿತು, ಅತ್ತೆ ಬಂದ್ರೆ ನನಗೆ ಯಾಕೋ ಲಾಟ್ರಿ ಹೊಡಿಯುತ್ತೆ? ಅಲ್ಲ ಇನ್ಮೇಲೆ ನಿಮ್ಮ ಮನೆಗೆ ಒಬ್ರು ಹೊಸ ಸದಸ್ಯರು ಬಂದಂಗೆ ಆಯ್ತಲ್ಲ, ನಿನಗೆ ಸ್ವಲ್ಪ ಜಾಸ್ತಿ ಕೆಲಸ ಸಿಗುತ್ತಲ್ಲ, ಅದಕ್ಕೆ ನಿನಗೆ ತುಂಬ ಖುಷಿಯಾಗಿರ್ಬೇಕು ಅಲ್ವಾ? ಅದಕ್ಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಲ್ವೇನಕ್ಕ? ನಿಮ್ಮ ಅತ್ತೆ ಬಂದಿರೋದು ನಿನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ ಅಲ್ವಾ? ಏನೋ ನಾನು ರೇಗಿಸ್ತಾ ಇದೆಯೇನು? ಮುಚ್ಕೊಂಡು ಹೋಗು ನನ್ನ ಹತ್ರ. ಆಮೇಲೆ ಒದ್ದಿಸ್ಕೋಬೇಡ. ಒಂದು ಬಿಟ್ರೆ ಏನೂ ಇಲ್ಲ. ಮಗಳು ನೆತ್ಕೊಂಡಿದ್ಯಾ? ಹೋಗು. ಆಮೇಲೆ ಅವಳಿಗೆ ಬಿದ್ದಾತು, ನಿನಗೆ ಬೀಳ ಆಯ್ತು. ಆಮೇಲೆ ಅದಕ್ಕೂ ನಾನೇ ಕಾರಣ ಆಗ್ತೀನಿ. ಹೋಗ ಸುಮ್ಮನೆ, ನಾನು ರೇಗಿಸ್ಬೇಡ. ಅಯ್ಯೋ ನಾನೇನು ರೇಗಿಸ್ತೆ? ಇರೋ ಸತ್ಯನೇ ತಾನೇ ಹೇಳ್ದೆ. ನಿಮ್ಮ ಅತ್ತೆ ಬಂದಿರೋದು ನನಗೂ ಗೊತ್ತಾಯ್ತು, ಕಮಲ ಹೇಳಿದ್ಲು, ಅದಕ್ಕೆ ಕೇಳಿದೆ. ಏನು ಮಾಡ್ತೈತೆ ನಿಮ್ಮ ಅತ್ತೆ? ಚೆನ್ನಾಗೈತಾ? ಏನು ಮಾಡ್ತಾ ಇದ್ದಾಳೆ ಏನು? ಇಲ್ಲಿ ಬಂದು ನನ್ನ ಸಾಯಿಸ್ತಾ ಇದ್ದಾಳೆ ಅಷ್ಟೇನೆ. ಆ ಮುದುಕಿ ಇನ್ನೂ ಸತ್ತಿಲ್ವಲ್ಲ, ಅಲ್ಲೇ ಸಾಯ್ಬೇಕಾಗಿತ್ತು. ಊರಾಗಿ ಹೋಗಿ ಮಣ್ಣಾದ್ರೂ ಹಾಕಿ ಬತ್ತಿದ್ದೆ. ಇಲ್ಲಿ ಬಂದು ನಮ್ಮನ್ನು ಸಾಯಿಸ್ತಾ ಇದ್ದಾಳೆ. ಸುಮ್ಮನೆ ಹೋಗು, ನೀನು ತಲೆ ತಿನ್ಬೇಡ. ನಿನ್ನ ತಲೆನಾ? ನಿನ್ನ ತಲೆ ತಿನ್ನಕ್ಕೆ ಅದ್ರೊಳಗೆ ಏನೈತಕ್ಕ? ಏನೂ ಇಲ್ಲ, ಎಲ್ಲ ಖಾಲಿ. ಅದರಲ್ಲಿ ಏನಾದರೂ ಇದ್ರೆ ಅಲ್ವಾ ತಿನ್ನಕ್ಕೆ? ನೋಡ, ನೀನು ಯಾಕೆ ಜಾಸ್ತಿ ಮಾತಾಡ್ತಾ ಇದೆಯಾ? ಮುಚ್ಕೊಂಡು ಹೋಗು. ಏನೋ ಅಕ್ಕ ಎಂಬುದು ಒಂದಿಟ್ಟು ಪ್ರೀತಿನೇ ಇಲ್ವಲ್ಲ ನಿನಗೆ? ನಮ್ಮತ್ತೆ ಬಂದು ನಾನು ಸಾಯಿಸ್ತಾಳೆ ಅಂತ ಹೇಳಿದ್ರು ನೀನು ಅಲ್ಲಿ ಕಿಸಿತಾ ಇದೆಯಲ್ಲ. ಆ ಮುಚ್ಕಿನ ಮೊದಲು ಮನೆಯಿಂದ ಹೆಂಗ್ ಓಡಿಸೋದು ಅಂತ ಯೋಚನೆ ಮಾಡು. ಅದ್ ಬಿಟ್ಬಿಟ್ಟು ನನ್ನ ಕಾಲು ಎಳಿಯಕ್ಕೆ ಬರಬೇಡ. ಹೋಗು ಸುಮ್ಮನೆ. ಎಲ್ಗ ಹೋಗ್ತಾ ಇದೆಯೇನೋ? ಆಯ್ತು ಕಣೆ ಅಕ್ಕ, ಹೋಗ್ತಾ ಇದ್ದೀನಿ ಅಂಗಡಿಗೆ. ನಿನಗೆ ಏನಾದರೂ ಬೇಕಾ? ಇದು ಚಾಕ್ಲೇಟು, ಬಿಸ್ಕೆಟು, ಆಮೇಲೆ ಪುರಿ ಉಂಡೆ ಯಾತ್ರವಾದ್ರೂ ಬೇಕಾ? ಹೇಳು ತಂದು ಕೊಡ್ತೀನಿ. ನಿನ್ಗೇನು ಯಾಕೋ ಅಕ್ಕ ಅನ್ನೋದು ಒಂದಿಷ್ಟು ಪ್ರೀತಿ ಇಲ್ವಲ್ಲ? ನಾನು ರೇಗಿಸ್ಬೇಡ ಅಂತ ಹೇಳಿದ್ರು ಆಗ್ಲಾಗ್ಲ ಅದೇ ಮಾತಾಡ್ತೀಯ. ನಾನು ಸಣ್ಣ ಹುಡುಗಿ ಏನೇನು? ಚಾಕ್ಲೇಟು ಬಿಸ್ಕೆಟ್ ತಿನ್ನಕ್ಕೆ ಹೋಗಿ ನಿನ್ನ ಮಗಳಿಗೆ ಕೊಡ್ಸೋಗಿ ಹೋಗಿ. ನೀನೊಂದು ತಿನ್ನು, ನಿನಗೂ ಆಮೇಲೆ ನಿನ್ನ ಹೆಂಡತಿ ಒಂದೆರಡು ತಂದು ಕೊಡು. ನೀವೇನು ಸಣ್ಣ ಹುಡುಗರು ಆಡ್ದಂಗೆ ಆಡೋದು, ನಾನಲ್ಲ. ಸರಿ ಆಯ್ತಾಯ್ತು, ಜಾಸ್ತಿ ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಜಾಸ್ತಿ ಆದರೆ ಆಮೇಲೆ BP ಜಾಸ್ತಿ ಆದರೆ ಆಸ್ಪತ್ರೆಗೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಅತ್ತೆ ಬಂದೈತೆ, ಚೆನ್ನಾಗಿ ನೋಡ್ಕೋ. ನಾನು ಹೋಗಿ ಅಂಗಡಿ ತಕ್ಕ ಹೋಗಿ ಬಿಸ್ಕೆಟು ಚಾಕ್ಲೇಟ್ ಅಲ್ಲ ಇವಳಿಗೊಂದೆರಡು ಇಡ್ಲಿ ತಗೊಂಬತ್ತೀನಿ, ಇಡ್ಲಿ ಕಟ್ಸ್ಕೊಬತ್ತೀನಿ. ನಾನು ಒಂದೆರಡು ತಿಂದು ತಗೊಂಬತ್ತೀನಿ. ಹೌದಾ? ಹೋಗಪ್ಪ, ಹೋಗು ಹೋಗು. ಇಡ್ಲಿನಾದ್ರೂ ತಿನ್ನು, ಯಾತಾದ್ರೂ ತಿನ್ನು. ಇವನಿಗೆ ಎಂಟಿ ಅನ್ನೋ ದೆವ್ವ ಹಿಡ್ದೈತಿ. ಅದಕ್ಕೆ ಅಕ್ಕಯ್ಯ ಅಮ್ಮಯ್ಯ ಅಂತಂದ್ರೆ ಒಂದೀಟು ಪ್ರೀತಿ ಇಲ್ಲ ಅಲ್ಲ. ಅಕ್ಕಯ್ಯ ಏನು ಸಿಟ್ಟು ಮಾಡ್ಕೊಂಡೇಳು, ಬೇಜಾರು ಮಾಡ್ಕೊಂಡೇಳಲ್ಲ, ಏನೋ ಕಷ್ಟ ಸುಖ ಕೇಳೋಣ ಅಂತಾನ ಒಂದೀಟು ಇಲ್ಲ. ತಮಾಷೆ ಮಾಡ್ತಾನೆ, ತಮಾಷೆನ ಬಂದಿಲ್ಲಿ. ನಮ್ಮಪ್ಪ ಐತೋ ಇಲ್ವೋ ಒಳಗೆ? ಅಪ್ಪ ಅಪ್ಪ. ಓ ಸರೋಜಕ್ಕ, ಬಾರಕ್ಕ, ಬಾ ಕುಕ್ಕ ಬಾ. ಅಲ್ಲ ಬರಲ್ಲ ಅಂತಿದ್ದೆ, ಹೆಂಗೋ ಬಂದ್ಬಿಟ್ಟಿದ್ಯಲ್ಲ. ಬರಲ್ಲ ಅಂದ್ರೆ ಬರಲ್ಲ ಅಂತ ತಿಳ್ಕೊಂಡ? ನಾನು ಬರಲ್ಲ, ಹೆಂಗೋ ನೀನು ಆರಾಮಾಗಿರ್ಬೋದು ಅಂತಾನ? ಹಂಗಲ್ಲಕ್ಕ, ಬರಲ್ಲ ಅಂತ ಸಿಟ್ ಮಾಡ್ಕೊಂಡು ಹೋದಲ್ಲ, ಹೆಂಗೋ ಬಂದಿದ್ದು ಸಂತೋಷ ಆಯ್ತು ಅಂತ ಹೇಳಿದೆ ಅಷ್ಟೇನೆ. ಬರೀ ಕುತ್ಕ ಬರ್ರಿ. ನಾನು ಇಲ್ಲಿ ಕುಕ್ಕಮ್ಮಕ್ ಬಂದಿಲ್ಲಮ್ಮ. ನಮ್ಮಪ್ಪ ಐತಾ, ನಮ್ಮಮ್ಮ ಇನ್ನು ನಮ್ಮಪ್ಪ ಇದ್ದಾರ? ಇದ್ರೆ ಕರಿ ಸ್ವಲ್ಪ, ನಾನೇನೋ ಮಾತಾಡ್ಬೇಕು ಅವ್ರತಾಗೆ. ಯಾಕಕ್ಕ, ಏನ್ ಮಾತಾಡ್ಬೇಕು? ಅದು ನಿನ್ನ ಹತ್ರ ಮಾತಾಡುವಂತ ವಿಷಯ ಅಲ್ಲಮ್ಮ. ನಿನ್ಗೆ ಅದ್ರ ಅವಶ್ಯಕತೆನೂ ಬೇಡ. ಅವ್ರನ್ನ ಕರಿಯೋಗಿ ಹೋಗಿ. ಇದ್ರೆ ಇದಾರಾ ಇಲ್ವಾ ಹೇಳು? ಇದಾರೆ, ಒಳಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಕರಿತೀನಿ ರೀ, ಕುತ್ಕೊಳ್ರಿ. ಅತ್ತೆ ಮಾವ, ಸರೋಜಕ್ಕ ಬಂದಿದ್ದಾರೆ. ಏನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬರ್ರಿ. ಬಂದ್ವಿ ಇರಮ್ಮ ಕಮಲ. ಬರ್ತಾರಂತೆ ಅಕ್ಕ, ಕುತ್ಕೊಳ್ರಿ. ನಾನು ಕುತ್ಕೊಂದಿಲ್ಲ, ನಿಂತ್ಕೊಂಡೇ ಇರ್ತೀನಿ, ನೀನು ಹೋಗು.
ಸರೋಜಾ ಸರೋಜಾ ಏನಮ್ಮ ಏನು ಮಾತಾಡಬೇಕು? ಅಪ್ಪ ನೀವು ನನ್ನ ಇಲ್ಲಿ ಇಟ್ಕೊಂಡಿದ್ದೇನು ಕೇಳು. ಅಲ್ಲಿ ಅತ್ತೆ ನಮ್ಮ ಅತ್ತೆ ಕಾಟ ಕೊಡೋದಕ್ಕೆ ತಾನೆ ನೀನ್ ಇಲ್ಲೇ ಬಂದಿರು ನಮ್ಮ ಮನೆಗೇನೆ ಅಂತ ಹೇಳಿ ನನ್ನ ಗಂಡನೂ ಇಲ್ಲೇ ಬಂದು ನನ್ನ ಜೊತೆಗೆ ಸಂಸಾರ ಮಾಡ್ಕೊಂಡಿದ್ದು. ಹಾ ಹೌದು, ಈಗ ಏನಾಯ್ತು? ಸುಖವಾಗಿ ಇದೆಯಲ್ಲ, ಏನಾಯ್ತು? ನಿನಗೇನು ತೊಂದರೆ? ಏನೋ ದುಡ್ಡು ಬೇಕಾ ಅಥವಾ ಯಾತಾದ್ರೂ ಕಾಳು ಕಡಿ ಏನಾರ ಖಾಲಿ ಆಗ್ಯಾವ ನಿಮ್ಮ ಮನೆಗೆ? ಏನಾಯ್ತು ಹೇಳಮ್ಮ? ಏನು ಅಂತದೇನು ಆಗಿಲ್ಲ. ನನ್ನ ಗಂಡನು ದುಡಿತಾನೆ, ಎಲ್ಲ ತತ್ತೀವಿ. ಆದ್ರೆ ಈಗ ಅಲ್ಲಿ ಕಾಟ ಕೊಡ್ತಿದ್ ನಮ್ಮ ಅತ್ತೆ ಇಲ್ಲಿ ಬಂದಿದ್ದಾಳೆ. ಇಲ್ಲಿ ಕಾಟ ಕೊಡ್ತಾ ಇದ್ದಾಳೆ. ಅದ್ ಮಾಡು ಇದು ಮಾಡು ಅಂತ ನನ್ನ ಕೈಲಿ ನನಗೆ ಹಂಗೇನೆ ಅವಳು ಬಂದಾಗಿಂದ ಉಸಿರು ಕಟ್ಕೊಂಡಂಗಾಯ್ತು. ಮನೆಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಆ ಮುದ್ಕಿನ ಇಲ್ಲಿಂದ ಓಡ್ಸಪ್ಪ. ಅಮ್ಮ ನೀನ್ ಹೇಳಿಲ್ವೇ ನಮ್ಮ ಅಪ್ಪಗೆ? ನಿಮ್ಮ ಅತ್ತೆನ ಹೇಳಿದ್ಲು, ಕಮಲ ಹೇಳಿದ್ಲು. ಅಲ್ಲ, ನಿಮ್ಮ ಅತ್ತೆ ಬಂದ್ರೆ ಏನು ತೊಂದರೆ? ಈಗ ಬಿಡು, ಹಂಗೇನಾದ್ರೂ ನಿನಗೆ ಹಿಂಸೆ ಮಾಡಿದ್ರೆ ನಾವಿದ್ದೀವಿ. ಬಂದು ಇದ್ದಾಳೆ ತಾನೆ, ಇರ್ಲಿ ಬಿಡು. ನಿಮ್ಮ ಅತ್ತೆ ಏನಾದ್ರು ತೊಂದರೆ ಕೊಟ್ಲಾ? ಅಯ್ಯಮ್ಮ ತೊಂದ್ರೆ ಅಲ್ಲ, ಅವಳು ಇಲ್ಲಿ ಬಂದಿರೋದೇ ತೊಂದ್ರೆ. ಅವ್ಳ ಮಕ್ಕ ನೋಡಿದ್ರೆ ನನ್ನ ಕೈಲಿ ಸಹಿಸ್ಕೊಂಡಿರಕ್ಕಾಗಲ್ಲ. ಅದಕ್ಕೆ ಮೊದ್ಲು ಇಲ್ಲಿಂದ ತೊಲಗ್ಸು. ನಮ್ಮ ಮನೆಗೆ ಇರ್ಬೇಡ ನೀನು, ಹೋಗು. ನನ್ನ ಮಗಳು ಇಲ್ಲಿ ಸುಖವಾಗಿದ್ದಾಳೆ, ಹಾಳು ಮಾಡಕ್ ಬರಬೇಡ ನೀನು ಅಂತ ನಾ ಬೈದು ಉಗಿದು ಕಳಿಸ್ಬಾ. ನನ್ನ ಗಂಡಂಗೆ ಹೇಳಿದ್ರೆ ನಾನು ಕಳ್ಸಕ್ಕಾಗಲ್ಲ ಅಂತಾನೆ. ನಾನೇ ಹೇಳಿದ್ರೆ ನಾನು ಹೋಗಲ್ಲ ಕಣೆ, ನನ್ನ ಮಗಂತಾಗ ನಾನು ಇರ್ತೀನಿ. ನೀನೇನಾದ್ರೂ ನನ್ನ ಹೋಗು ಅಂದ್ರೆ ನಿನ್ ಗಂಡನು ಕರ್ಕೊಂಡು ಹೋಗ್ತೀನಿ, ಅವ್ನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾಳಮ್ಮ. ಅಪ್ಪ ಏನ್ ಮಾಡ್ಲಿ ಈಗ? ಹೋಗ್ಲಿ ಬಿಡಮ್ಮ, ಅವನೇನೋ ದೊಡ್ಡ ಮಗ ಏನೋ ನಮ್ಮ ಜೊತೆಗೆ ಇರಬೇಡ ಇನ್ಮೇಲೆ ಚಿಕ್ಕ ಮಗಂತ ಹೋಗು ಅಂತ ಬೈದು ಕಳಿಸಿದ್ನಂತೆ. ಅದಕ್ಕೆ ಬಂದು ಇಲ್ಲೈತಂತೆ ನಿಮ್ಮ ಅತ್ತೆ. ಇರ್ಲಿ ಬಿಡು, ನೀವು ಒಂದು ಸ್ವಲ್ಪ ದಿನ ನೋಡ್ಕೊಳ್ರಿ. ನೀವು ನೋಡ್ಕೊಳ್ಳಿಲ್ಲ, ಅವರು ನೋಡ್ಕೊಂಬಿಲ್ಲ ಅಂದ್ರೆ ವಯಸ್ಸಾಗಿರೋ ಜೀವ ಎಲ್ಲಿಗೆ ಹೋಗ್ಬೇಕು? ಎಲ್ಲೋಗಿ ಬದುಕಬೇಕು ಹೇಳು? ಮಕ್ಕಳಿದ್ದು ಇಬ್ರು ಮಕ್ಕಳಿದ್ರು ಬೀದಿ ಪಾಲಾಗ್ಬೇಕಾ ನಿಮ್ಮ ಅತ್ತೆ? ಈ ವಯಸ್ಸಿನಾಗೆ ಚೆನ್ನಾಗಿ ನೋಡ್ಕೋಬೇಕು. ಇರ್ಲಿ ಬಿಡಮ್ಮ, ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರ ಸೇವೆ ಮಾಡು, ನಿನಗೂ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ತವೆ. ಹೌದು ಸರೋಜಕ್ಕ, ಈ ವಯಸ್ಸಲ್ಲಿ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ? ಈಗ ಒಂದ್ ಸ್ವಲ್ಪ ಬದಲಾಗಿದ್ದಾರೆ ಅನ್ಸುತ್ತೆ. ಮುಂಚೆ ನಿಮ್ಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರು ಅಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಅಷ್ಟೇನು ಹಿಂಸೆ ಕೊಡಲ್ಲ. ಏನೋ ಎಲ್ಲಿರೋದು ಅಂತ ಗೊತ್ತಾಗದೆ ಸೀದಾ ಇಲ್ಲಿಗೆ ಬಂದವ್ರೆ. ಅಂಥವ್ರನ್ನ ಮನೆ ಬಿಟ್ಟು ಕಳ್ಸೋದು ಒಳ್ಳೇದಲ್ಲ. ಸುಮ್ಮನೆ ಇಲ್ಲಿ ಇಟ್ಕೊಂಡು ಅವ್ರ ಸೇವೆ ಮಾಡ್ಕೊಂಡು ಚೆನ್ನಾಗಿರ್ರಿ ನಿಮ್ಮ ಅತ್ತೆ ಜೊತೆ ನೀವುನು. ಕಮಲಾ, ನಿನಗೆ ಇನ್ನು ಬುದ್ಧಿ ಸಾಲದು ಈ ವಿಷಯದಲ್ಲಿ. ನಮ್ಮ ಅತ್ತೆ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ನಿಂತ್ಕೊ, ಗೊತ್ತಿಲ್ಲದೆ ಮಾತಾಡ್ಬೇಡ. ಮಧ್ಯದಾಗೆ ಬಾಯಿ ಹಾಕಿ ಎಲ್ಲ ಕೆಡ್ಸ್ಬಿಡ್ಬೇಡ ನೀನು. ಸುಮ್ಮನೆ ನಿಂತ್ಕೊ, ಇಲ್ಲಾಂದ್ರೆ ಹೋಗು ಹೊರಕ್ಕೆ. ನಿನ್ ಗಂಡ ಎಲ್ಲೋ ಇಡ್ಲಿ ತರಕ್ ಹೋದಂತೆ, ನೀನು ಹೋಗು ಇಡ್ಲಿ ತಿಂದು ಬರೋಗು ಅವ್ರ ಜೊತೆಗೆ ಹೋಗಿ. ನಾನೆಲ್ಲೋ ನಮ್ಮ ಅಮ್ಮ ಇಂತ ಏನೋ ಮಾತಾಡ್ಬೇಕು, ನಮ್ಮ ಅಪ್ಪ ಇಂತಾಗೋ ಅಮ್ಮ ಇಂತಾಗೋ. ನೀನು ಸುಮ್ಮನೆ ಮಧ್ಯೆ ಬಾಯಿ ಹಾಕಿ ನನಗೆ ಸಿಟ್ಟು ತರಿಸ್ಬೇಡ. ಕಮಲಿ, ಸುಮ್ಮನೆ ನಿಂತ್ಕೊಳ್ಳೆ ನೀನು ಸ್ವಲ್ಪ ಹೊತ್ತು. ನಮ್ಮ ಸರೋಜ ಏನೋ ಹೇಳ್ತಾ ಇದ್ದಾಳೆ, ಹೇಳಿ. ನೀ ಯಾಕೆ ಮಧ್ಯದಾಗ ಬಾಯಿ ಹಾಕ್ತೀಯ? ಸರೋಜ ಅದೇನು ಹೇಳಿ ನಿಮ್ಮ ಅಪ್ಪ ಇಂತಾಗೆ. ಪಾ, ನನ್ನ ಕೈಲಂತ ಆ ಮುದ್ಕಿ ಜೊತೆ ಸಂಸಾರ ಮಾಡ್ಕೊಂಡಿರಕ್ಕಾಗಲ್ಲ. ಮುದ್ಕಿನ ಮೊದ್ಲು ನಮ್ಮ ಮನೆ ಬಿಟ್ಟು ಓಡಿಸ್ಬಾ. ಬಾ ಹೇಳ್ಬಾ. ನೀನ್ ಹೇಳಿದ್ರೆ ನಮ್ಮ ಅತ್ತೆ ಹೋಗ್ತಾರೆ. ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಬಿಡು, ಈಗೇನು ಹಂಗೆ ನಿನಗೇನಾದ್ರೂ ಹಂಗೇನಾದ್ರೂ ಒದ್ಯೋದು ಮಾಡೋದು ಅಥವಾ ಜಾಸ್ತಿ ಕೆಲಸ ಮಾಡೋ ಅನ್ನೋದು ಅದನ್ನೆಲ್ಲ ಮಾಡ್ತೈತಾ ನಿಮ್ಮ ಅತ್ತೆ? ಬಂದಿನ್ನ 2 ದಿವಸ ಆಗಿಲ್ಲ, ಆಲೇ ಓಡಿಸು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ಇದು ಸರಿನಾ ಹೇಳು? ಸರಿನಾ ಅಂದ್ರೆ ಏನಪ್ಪ ಹಿಂಗ್ ಕೇಳ್ತಾ ಇದ್ಯಾ? ಆ ಮುದುಕಿಯಿಂದ ನನ್ನ ಜೀವನ ನರಕ ಆಗಿತ್ತು ತಾನೆ ಅವಾಗ. ಅದಕ್ಕೆ ತಾನೆ ನಾನು ಗಂಡನು ಬೇಡ, ಅತ್ತೆ ಮನೆನೂ ಬೇಡ ಅಂತ ಬಿಸಾಕಿ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡಿದ್ದು. ತಿರ್ಗಾ ಹೆಂಗ ನನ್ನ ಗಂಡ ನನ್ನ ಮೇಲಿನ ಪ್ರೀತಿಯಿಂದ ಬಂದು ಇಲ್ಲೇ ಸೇರ್ಕೊಂಡ, ಇಲ್ಲೇ ಇದ್ದ. ನಾವು ಚೆನ್ನಾಗಿದ್ವಿ. ಆದ್ರೆ ಈಗ ನೋಡಿ ಇದ್ಕಿದ್ದಂಗೆನೆ ಈ ಮುದುಕಿ ಪ್ರತ್ಯಕ್ಷ ಆಗಿ ನಮ್ ನೆಮ್ಮದಿಯಾಗಿರೋ ಜೀವನನೇ ಹಾಳು ಮಾಡ್ತಾ ಇದ್ದಾಳೆ ಕಣಪ್ಪ. ಸರೋಜಾ, ಏನ್ ಮಾಡಕ್ಕಾಗುತ್ತೆ ಬಿಡಿ ಸರೋಜಾ. ಒಂದ್ 2 ದಿವಸ ನೋಡೋಣ ಇರು, ಸುಮ್ನಿರು. ಆಮೇಲೆ ಅವಳೇ ಹೋಗ್ತಾಳೆ. ನೀನ್ ಯಾಕೆ ಹಂಗ ಆಡ್ತಾ ಇದ್ದೀಯ ಹೇಳು? ನೀನ್ ಹಿಂಗ ಆಡಕ್ ಕರ್ದಾನ ಆ ಅಜ್ಜಿ ಇಲ್ಲೇ ಟೆಂಟ್ ಹೂಡ್ತಾಳೆ. ನೀನು ಚೆನ್ನಾಗಿ ನೋಡ್ಕೊಂಬದ್ ಕಲ್ತ್ಕ. ಆಮೇಲೆ ಅವಳೇ ತೊಲಗ್ತಾಳೆ ಅಂತ ನೀನ್ ಯಾಕೆ ಅದಕ್ಕೆ ತಲೆ ಕೆಡ್ಸ್ಕಂತೀಯ? ಈಗ ಅವಳೇನು ಅವಜ್ಜಿನ ಬಲವಂತಾಗ ನಾವು ನಮ್ಮ ಮನೆ ಬಿಟ್ಟು ಹೋಗು ಆಸೆಕೆ ಅಂತ ಹೇಳಕ್ಕಾಗುತ್ತಾ? ಹೇಳಿದ್ರೆ ಜನಗಳು ಏನ್ ಅಂದ್ಕೊಂಬಲ್ಲ. ಇವ್ರೇನ ಮರೆಯ ವಯಸ್ಸಾಗಿರೋ ಮುದುಕಿ ಮಗುನ್ ಜೊತೆ ಇರಕ್ ಬಂದ್ರೆ ಮನೆ ದಬ್ತಾ ಇದಾರೆ ನಮ್ಮನೆ ಅಂತಾನ. ಮಗಳನ್ನ ಯಾಕೆ ಕರ್ಕೊಂಬರ್ಬೇಕಾಗಿತ್ತು, ಅಳಿಯನ್ ಯಾಕೆ ಇಲ್ಲಿ ಕರ್ಕೊಂಬರ್ಬೇಕಾಗಿತ್ತು ಇವ್ರು ಅಂತಾನ ನಮ್ಮ ಮೇಲೇನೆ ಸಿಟ್ ಮಾಡ್ಕೊಂತಾರೆ, ಬೈಕೆಂತಾರೆ ನಮ್ಮನ್ನೇನೆ, ನಾನು ನಿಮ್ಮ ಅಪ್ಪ ಇನ್ನೂನು. ಯಮ್ಮ, ಏನಿದು ನೀನು ಈಗ ಈ ತರ ಉಲ್ಟಾ ಹೊಡಿತಾ ಇದೆಯಲ್ಲ? ಯಾಕಮ್ಮ? ನಾನ್ ಸುಖವಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿನ್ ಮಗ ಸೊಸೆ ಮಾತ್ರ ಸುಖವಾಗಿರ್ಬೇಕಾ ಹೇಳು? ಅಂದ್ರೆ ಅತ್ತೆ ಇಲ್ದಿದ್ರೇನೆ ಸುಖವಾಗಿರ್ತೀಯ ನೀನು? ಹೂನಪ್ಪ, ಅತ್ತೆ ನನ್ನ ಜೊತೆ ಇರಬಾರ್ದು, ಅವಾಗ್ಲೇ ನಾನು ಸುಖವಾಗಿರೋದು. ಹಂಗಾದ್ರೆ ನಿಮ್ಮ ಅಮ್ಮ ಇನ್ನೂ ಈ ಮನೆ ಬಿಟ್ಟು ಓಡ್ಸೋಣ ಬಿಡು. ಅಮ್ಮಯ್ಯನ ಯಾಕೆ? ಅಮ್ಮಯ್ಯನ ಯಾಕೆ ಮನೆ ಬಿಟ್ಟು ಓಡಿಸ್ತೀಯ? ನಮ್ಮ ಅತ್ತೆನ ಓಡಿಸು ಅಂತಂದ್ರೆ ಏನಪ್ಪ ಹಿಂಗ್ ಮಾತಾಡ್ತಾ ಇದೀಯ ನೀನು? ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ನೀನು ಸುಖವಾಗಿರ್ಬೇಕು ಅಂದ್ರೆ ನಿಮ್ಮ ಅತ್ತೆ ನಿನ್ನ ಜೊತೆಗೆ ಇರಬಾರ್ದು ತಾನೆ? ಹಂಗಾದ್ರೆ ನನ್ನ ಸೊಸೆ ಕಮಲ ಅವಳು ಸುಖವಾಗಿರ್ಬೇಕಂದ್ರೆ ಅವ್ರ ಅತ್ತೆನೂ ಅವಳ ಜೊತೆಗೆ ಇರಬಾರ್ದು ತಾನೆ? ನ್ಯಾಯ ಅಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ತಾನೆ? ಇವಳ ಜಗಳದಲ್ಲಿ ಈ ನನ್ನ ಗಂಡ ನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತಿದ್ದಾನಲ್ಲಪ್ಪ. ಅಲ್ಲ, ಅವಳು ಸಮಸ್ಯೆ ಬಗೆಹರಿಸು ಅಂದ್ರೆ ನೀನು ನನ್ನ ಮನೆಯಿಂದ ಆಚೆಗೆ ಹಾಕಕ್ ನೋಡ್ತಾ ಇದ್ಯಾ? ಏನ್ರಿ ಇದು? ಲೇ, ಸುಮ್ಮನೆ ಉದಾಹರಣೆ ಕೊಟ್ಟಿದ್ದು. ನಿನ್ನೇನು ಮನೆಯಿಂದ ಆಚೆಗೆ ಹೋಗು ಅಂತ ನಾನೇನು ಹೇಳ್ತಾ ಇಲ್ಲ. ಈ ಸರೋಜ ಹೇಳಿದ್ಲಲ್ಲ, ಅತ್ತೆ ನನ್ನ ಜೊತೆಗಿದ್ದೆ ನಾನು ಸುಖವಾಗಿರಲ್ಲ ಅಂತ, ಅದಕ್ಕೆ ಹೇಳಿದ್ದು. ನಿಮ್ಮ ಅಮ್ಮ ಇನ್ನೂ ಆಚೆ ಕಳಿಸಿದ್ರೆ ಹೆಂಗಿರುತ್ತೆ ಅಂತಾನೆ. ನಿಮ್ಗೆ ಹೆಂಗಾಯ್ತು ಹೇಳು? ಶಾಕ್ ಹೊಡೆದಂಗಾಯ್ತು ತಾನೆ ಈ ಮಾತು ಕೇಳಿ? ಹೌದು.
ಮತ್ತೆ ಈಗೇನು ಬಂದಿದ್ದಾರೆ ಏನು ಕಾಟ ಗೀಟ ಕೊಡ್ತಾ ಇಲ್ಲ ತಾನೇ ಬಂದಿದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಚೆನ್ನಾಗಿರ್ತಾರೆ ನಮ್ಮ ಸರೋಜನ್ ಜೊತೆಗೆ. ಅದು ಬಿಟ್ಬಿಟ್ಟು ದ್ವೇಷ ಮಾಡಿದ್ರೆ ಅವ್ರು ಇನ್ನಷ್ಟು ಸಿಟ್ಟಿಗೆ ಹೇಳ್ತಾರೆ ಅಷ್ಟೇ. ಸರಿಯಾಗಿ ಹೇಳಿದ್ರಿ ಮಾವ. ಸರೋಜಕ್ಕ ಯೋಚನೆ ಮಾಡಿ, ಹಂಗೇನಾದ್ರೂ ಅತ್ತೆ ಜೊತೆಗೆ ಇರಬಾರ್ದು ಅಂದ್ರೆ ಯಾರೂನು ಮನೇಲಿ ಸಂತೋಷವಾಗಿರಕ್ಕಾಗಲ್ಲ. ಸುಮ್ಮನೆ ಉದಾಹರಣೆ ಕೊಟ್ಟಿದ್ದು ಅಷ್ಟೇ ಮಾವ. ಅರ್ಥ ಮಾಡ್ಕೊಂಡ್ರೆ ನಿಮ್ ಸಂಸಾರನೂ ಚೆನ್ನಾಗಿರುತ್ತೆ, ನೀವು ಅತ್ತೆ ಸೊಸೆನೂ ಚೆನ್ನಾಗೇ ಇರ್ತೀರಾ. ಹೌದು ಕಣೆ ಸರೋಜ, ಕಮಲಾ ಸರಿಯಾಗಿ ಹೇಳ್ತಾ ಇದ್ದಾಳೆ, ಅರ್ಥ ಮಾಡ್ಕೊ. ಆಯ್ತು ಬಿಡ್ರಿ, ನನ್ನ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ಹೋಗ್ತೀನಿ ನಾನು. ಸರೋಜ ನಿಂತ್ಕಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.